ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆಂತಹ ದಿವ್ಯ ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ 2025ರ ಸಪ್ಲಿಮೆಂಟರಿ ಈ ಬಾರಿಯ ಮುಖ್ಯ ಪ್ರಶ್ನೆ ಪತ್ರಿಕೆ 2025ರಲ್ಲಾಗಿರುವಂತಹ ಒಂದು ಸಪ್ಲಿಮೆಂಟರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನ ಈ ಸರ್ತಿ ಮುಖ್ಯ ಪ್ರಶ್ನೆ ಪತ್ರಿಕೆಯಾಗಿ ಕನ್ಸಿಡರ್ ಮಾಡಿದ್ದಾರೆ. 10 ಅಂಕಗಳಿಗೆ ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ಸೇಮ್ ಟು ಸೇಮ್ ಕ್ವಶನ್ ಇರುವಂತದ್ದು. ಮಾರ್ಚ್ 5ರಂದು ನಡೆದಿದ್ದ ಸಿಬಿಎಸ್ಇ ಎಸ್ಎಸ್ಎಲ್ಸಿ ಕನ್ನಡ ಪರೀಕ್ಷೆ ಇದೆ. ಮಾರ್ಚ್ 5ರಂದು ನಡೆದ ಸಿಬಿಎಸ್ಇಯ ಸೆಂಟ್ರಲ್ ಸಿಲೆಬಸ್ನ ಎಸ್ಎಸ್ಎಲ್ಸಿ ಕನ್ನಡ ಪರೀಕ್ಷೆ ಏನಿದೆ ಆ ಪ್ರಶ್ನೆ ಪತ್ರಿಕೆ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆ ಪ್ರಶ್ನೆ ಪತ್ರಿಕೆಯನ್ನು ಚೆಕ್ ಮಾಡಿದಾಗ ಸಪ್ಲಿಮೆಂಟರಿ 2025ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗೂ ಕಂಪೇರ್ ಮಾಡಿದಾಗ 10 ಅಂಕದ ಪ್ರಶ್ನೆಗಳು ಮಾತ್ರ ಇಲ್ಲಿ ಡಿಫ್ರೆಂಟ್ ಇರೋದು. ಮತ್ತೆಲ್ಲವೂ ಕೂಡ ಡಿಟ್ಟೋ ಸೇಮ್ ಟು ಸೇಮ್, ಏನೂ ಕೂಡ ವ್ಯತ್ಯಾಸ ಇಲ್ಲ. ಸದ್ಯಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನ ನ್ಯೂಸ್ 18ಗೆ ಸಿಕ್ಕಿರುವಂತದ್ದು. ಪ್ರಶ್ನೆ ಪತ್ರಿಕೆ ಬದಲಿಸಿ ಎಡವಟ್ಟು ಮಾಡಿಕೊಂಡ್ರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ನ್ಯೂಸ್ 18ಗೆ ಸಿಕ್ಕಿದೆ 2 ಸಿಬಿಎಸ್ಇ ಕನ್ನಡ ಪ್ರಶ್ನೆ ಪತ್ರಿಕೆಗಳು. ಒಂದ್ ರೀತಿ ಪರೀಕ್ಷೆ ಅನ್ನುವಂಥದ್ದು ಈಗ ಮಕ್ಕಳಾಟ ಅನ್ನೋ ರೀತಿ ಆಗಿ ಹೋಗ್ಬಿಟ್ಟಿದೆ ಈ ಪರೀಕ್ಷಾ ಮಂಡಳಿಗೆ. ಯಾಕಂದ್ರೆ ಸಾಕಷ್ಟು ಎಡವಟ್ಟನ್ನ ಮಾಡ್ತಾರೆ. ಒಂದ್ ಕಡೆ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳು ಯಾವುದೋ ಇನ್ಸ್ಟಾಗ್ರಾಮ್ ಪೇಜಿಗೆ ಸಿಗತ್ತಂತೆ, ಅವರು ವೈರಲ್ ಮಾಡ್ತಾರಂತೆ. ದುಡ್ಡು ಕೊಟ್ಟರೆ ನಿಮಗೆ ನಾವು ಪ್ರಶ್ನೆ ಪತ್ರಿಕೆ ಮೇನ್ ಪ್ರಶ್ನೆ ಪತ್ರಿಕೆ ಕೂಡ ಕೊಟ್ಬಿಡ್ತೀವಿ, ಮೇನ್ ಎಕ್ಸಾಮ್ದು ಕೂಡ ಅಂತ ಹೇಳ್ಕೊಂಡು ರಾಜಾರೋಷವಾಗಿ ಅವ್ರು ಪೋಸ್ಟ್ ಹಾಕ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ವ್ಯವಸ್ಥೆ ಈಗ ಇರುವಂಥದ್ದು. ಈಗ ಎಲ್ಲಿ ನೋಡ್ತಾ ಹೋದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿದೆ 2025ರಲ್ಲಿ ಇದ್ದಂತಹ ಕನ್ನಡ ಪ್ರಶ್ನೆ ಪತ್ರಿಕೆ 2026ರ ಸೆಂಟ್ರಲ್ ಸಿಲೆಬಸ್ ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆ ಮಾರ್ಚ್ 5ರಂದು ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಈ ಪ್ರಶ್ನೆ ಪತ್ರಿಕೆಗಳಿಗೆ 2025 ಮತ್ತು 2026 ಇರುವಂತಹ ವ್ಯತ್ಯಾಸಗಳು ಏನೇನು, ಸದ್ಯಕ್ಕೆ ಯಾವೆಲ್ಲ ವಿಚಾರಗಳಲ್ಲಿ ಟ್ಯಾಲಿ ಆಗ್ತಿದೆ? ಧನುಶ್ರೀ, ಸಿಬಿಎಸ್ಇ ಬೋರ್ಡ್ನ ನಿಜವಾದ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಮಾರ್ಚ್ 5ನೇ ತಾರೀಕು ಕನ್ನಡ ಪರೀಕ್ಷೆ ನಡೀತು. ಆ ಕನ್ನಡ ಪರೀಕ್ಷೆಯಲ್ಲಿ ಒಟ್ಟು 80 ಮಾರ್ಕ್ಸ್, ಇದರಲ್ಲಿ 70 ಮಾರ್ಕ್ಸ್ ಕಳೆದ ವರ್ಷ ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಏನು ಕೊಟ್ಟಂಥ ಪ್ರಶ್ನೆ ಪತ್ರಿಕೆಯೇ ಯಥಾವತ್ತಾಗಿ ಸೇಮ್ ಟು ಸೇಮ್ ಕೊಟ್ಟಿರೋದು. ಮೊದಲ ಆರಂಭದ 10 ಪ್ರಶ್ನೆಗಳು ಮಾತ್ರ, ಅಂದರೆ 10 ಅಂಕಗಳು ಮಾತ್ರ ಬೇರೆ ಪ್ರಶ್ನೆಗಳು ಇದ್ದು ಹೊರತುಪಡಿಸಿದಂತೆ ಕಳೆದ ವರ್ಷದ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನೇ ಯಥಾವತ್ತಾಗಿ ಇಲ್ಲಿ ನಕಲ್ ರೀತಿಯಾಗಿ ಮಾಡಿದ್ದಾರೆ. ಈ ಮೂಲಕ ಸಿಬಿಎಸ್ಇ ಬೋರ್ಡ್ ಹೇಗೆ ಆಪರೇಟ್ ಮಾಡುತ್ತೆ ಅನ್ನೋದು ಈಗ ಸಹಜವಾಗಿ ಮೂಡ್ತಿರುವಂಥ ಪ್ರಶ್ನೆ. ಸಪ್ಲಿಮೆಂಟ್ರಿಗಳು ಪ್ರಿಪರೇಟರಿ ಇರುವಂಥ ಕ್ವಶನ್ ಪೇಪರನ್ನೇ ಮೇನ್ ಪೇಪರ್ಗೆ 1-2 ಕ್ವಶನ್ಗಳನ್ನು ಕೊಟ್ಟರೆ ಅದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಆದರೆ ಸೇಮ್ ಟು ಸೇಮ್ ಯಥಾವತ್ತಾಗಿ ಪ್ರಶ್ನೆ ಪತ್ರಿಕೆಯನ್ನೇ ಯಥಾವತ್ತಾಗಿ ನೀವು ತೆಗೆದುಕೊಂಡು ನೀವು ಈ ಮೇನ್ ಪರೀಕ್ಷೆಗೂ ಕೂಡ ಕೊಡ್ತೀರಿ ಅನ್ನೋದಾದರೆ ಪ್ರಮುಖ ಪ್ರಶ್ನೆ ಪತ್ರಿಕೆ ಆ ಗಂಭೀರತೆ ಏನು ಅನ್ನೋದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಆಗುತ್ತೆ. ಮತ್ತು ಯೂಶಲಿ ಸಿಬಿಎಸ್ಇ ಬೋರ್ಡ್ ಅಂತ ದೊಡ್ಡ ಬೋರ್ಡ್ಗಳು ಏನು ಮಾಡ್ತವೆ, ಯೂಶಲಿ ಮಿನಿಮಮ್ 5 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡ್ಕೊಳ್ತವೆ. ಆದರೆ ಇಲ್ಲಿ ಆಗ್ತಿರೋದು ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಖಾಸಗಿ ಪ್ರೈವೇಟ್ ಕಾಲೇಜಿನ ಶಿಕ್ಷಕರು ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರಾ ಅಂತೇಳಿ. ಯಾಕಂದರೆ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ಯಾವ್ಯಾವ ಕ್ವಶನ್ಸ್ ಪೇಪರಲ್ಲಿ, ಅಂದರೆ ಪ್ರಿಪರೇಟರಿ ಇರ್ಬೋದು, ಸಪ್ಲಿಮೆಂಟ್ರಿ ಇರ್ಬೋದು, ಯಾವ ಕ್ವಶನ್ ಪೇಪರ್ ಕ್ವಶನ್ಗಳೇನಾದರೂ ಬಂದಿದ್ದಾವ ಅವುಗಳನ್ನೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿ ನೀಟಾಗಿ ಒಂದು ಹೊಸ ಕ್ವಶನ್ ಪೇಪರ್ನ ರೆಡಿ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಮಾಡ್ತಾ ಇರೋದು ಏನಂದರೆ ಅವರು ನೆಗ್ಲಿಜೆನ್ಸಿನ ಕೂಡ ಎದ್ದು ಕಂಡು ಬರ್ತಾ ಇದೆ. ಯಥಾವತ್ತಾಗಿ ಕಳೆದ ವರ್ಷದ 2025ರ ಸಪ್ಲಿಮೆಂಟರಿ ಎಕ್ಸಾಮ್ ಏನಿದೆ ಅದರ 80 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ 70 ಮಾರ್ಕ್ಸ್ ಎಲ್ಲದನ್ನು ಕೂಡ ಸೇಮ್ ಯಥಾವತ್ತಾಗಿ, ಅದು ಕೂಡ ಸಾಲು ಪ್ರಕಾರ ನಿಮಗೆ 3ನೇ ಪ್ರಶ್ನೆ 4ನೇ ಪ್ರಶ್ನೆ ಹೀಗೆ ನೋಡ್ತಾ ಹೋದರೆ ಎಲ್ಲದೂ ಕೂಡ ಸೇಮ್ ಟು ಸೇಮ್ ಇದೆ. ಹೀಗಾದರೆ ಸಿಬಿಎಸ್ಇ ಬೋರ್ಡ್ ಈ ರೀತಿನ ಕಾರ್ಯವನ್ನು ನಿರ್ವಹಿಸೋದು ಅಂತೇಳಿ ಸಾಕಷ್ಟು ಬಾರಿ ಸ್ಟೇಟ್ ಸಿಲೆಬಸ್ ಬಗ್ಗೆ ಸಾಕಷ್ಟು ಕೆಲವು ಸರಿ ಕಾಮೆಂಟ್ ಮಾಡಲಾಗ್ತಾ ಇರ್ತದೆ. ಆದರೆ ನಿಮಗೆ ಕೇಂದ್ರ ಸಿಲೆಬಸ್ಸು ಕೂಡ, ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದಂಥ ರೀತಿ ಬಗ್ಗೆನೂ ಕೂಡ ಈಗ ಸಹಜವಾಗಿ ಪ್ರಶ್ನೆಯನ್ನು ಮೂಡ್ತಾ ಇದೆ. ಇನ್ನು ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳು ಕೂಡ ದೊಡ್ಡ ಅನ್ಯಾಯ ಆಗುತ್ತೆ. ಒಂದು ವರ್ಷದಿಂದನೂ ಕೂಡ ತುಂಬ ಕಷ್ಟಪಟ್ಟು ಓದಿರುವಂಥ ವಿದ್ಯಾರ್ಥಿಗಳಿರ್ತಾರೆ, ಬರೀ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡಿರುವಂಥ ವಿದ್ಯಾರ್ಥಿಗಳಿರ್ತಾರೆ. ಅವರಿಗೂ ಕೂಡ ಅನುಕೂಲ ಮಾಡಿಕೊಡೋ ರೀತಿಯಾಗಿದೆ ಬೇರೆ ಪ್ರಶ್ನೆ ಪತ್ರಿಕೆಗಳು. ಇನ್ಫ್ಯಾಕ್ಟ್ ಸಿಬಿಎಸ್ಇಲಿರುವಂಥ SSLC ಬೇರೆ ಪ್ರಶ್ನೆ ಪತ್ರಿಕೆಗಳು ಔಟ್ ಆಫ್ ದ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಿ ಕ್ಲಿಷ್ಟಕರ ರೀತಿಯಾಗಿ ಕ್ವಶನ್ಸ್ ಪೇಪರ್ ಇರುತ್ತೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಸಿಬಿಎಸ್ಇ ಬೋರ್ಡ್. ಆದರೆ ಕನ್ನಡದ ಪ್ರಶ್ನೆ ಪತ್ರಿಕೆ ಬರುವಂಥ ಸಂದರ್ಭದಲ್ಲಿ ಯಾಕೆ ನಿರ್ಲಕ್ಷ್ಯ? ಕನಿಷ್ಠ
ಪ್ರಶ್ನೆ ಪತ್ರಿಕೆಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಸೇಮ್ ಇದೆಯಾ ಇಲ್ಲ ಅನ್ನೋದನ್ನು ಕೂಡ ಕ್ರಾಸ್ ಚೆಕ್ ಮಾಡದೆ ಈ ರೀತಿಯಾಗಿ ಮೇನ್ ಪರೀಕ್ಷೆಗೂ ಕೂಡ ಅದೇ ಕ್ವಶನ್ ಪೇಪರ್ನ ಸೇಮ್ ಟು ಸೇಮ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ಈಗ ಶಿಕ್ಷಣ ತಜ್ಞರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧನುಶ್ರೀ, ಶರಣ್ ಹಂಪಿ ಗಮನಿಸ್ತಾ ಹೋಗ್ಬೋದು, PUC ಪರೀಕ್ಷೆ, SSLC ಪರೀಕ್ಷೆಯ ಪ್ರಿಪರೇಟರಿ ಕ್ವಶನ್ ಪೇಪರ್ ನಿಮ್ಗೆ ಬೇಕು ಅಂತಂದ್ರೆ ದುಡ್ಡು ಕೊಡಿ ಅಂತ ಹೇಳ್ಕೊಂಡು ರಾಜಾರೋಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೆಲ ಕಿಡಿಗೇಡಿಗಳು ಪೋಸ್ಟ್ ಅನ್ನ ಹಾಕ್ತಾರೆ. ಈಗ ಈ ರೀತಿ ಒಂದು ಪರೀಕ್ಷೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರ್ಗಳಲ್ಲಿ ಕನ್ಫ್ಯೂಷನ್ ಹುಟ್ಟು ಹಾಕುವಂಥದ್ದು, ಇಂತಹ ಎಡವಟ್ಟುಗಳಿಂದಾಗಿ ಮಕ್ಕಳ ಜೀವನದಲ್ಲಿ ಶಿಕ್ಷಣ ಇಲಾಖೆ ಚೆಲ್ಲಾಟ ಆಡ್ತಿದೆಯಲ್ವಾ ಅಂತ. ಯಾಕಂದ್ರೆ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೂ ಮತ್ತು ಬರೀ ಕ್ವಶನ್ ಪೇಪರ್ನ ಅಷ್ಟೇ ಸಾಲ್ವ್ ಮಾಡುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೂ ಕೂಡ ಒಂದೇ ರೀತಿಯಾಗಿ ಅನುಮಾನನೂ ಕೂಡ ವ್ಯಕ್ತವಾಗ್ತಾ ಇದೆ. ಅವರಿಬ್ಬರನ್ನು ಒಂದೇ ನೀವು ತಕ್ಕಡಿಯಲ್ಲಿ ತೂಗಿದಂತಾಗತ್ತೆ. ಅದ್ರ ಜೊತೆಗೆ ಅನುಮಾನನೂ ಕೂಡ ಉದ್ಭವ ಆಗುತ್ತೆ. ಸಪ್ಲಿಮೆಂಟರಿ ಕ್ವಶನ್ ಪೇಪರ್ನ ಯಾರು ಸಾಲ್ವ್ ಮಾಡಿದಿರಿ ಅವರಿಗೆ ಒಂದು ಸೂಚನೆ ಕೊಟ್ಟರೆ ಸಾಕು. ಕಳೆದ ವರ್ಷದ ಸಪ್ಲಿಮೆಂಟರಿ ಪ್ರಶ್ನೆ ಪತ್ರಿಕೆಯನ್ನು ಯಾರು ಸಾಲ್ವ್ ಮಾಡಿದಿರಿ ಅವ್ರಿಗೆ ಮೇನ್ ಪರೀಕ್ಷೆ ಬರುತ್ತೆ ಅಂತೇಳಿ ಒಂದೇ ಒಂದು ಸೂಚನೆ ಕೊಟ್ಟರೂ ಕೂಡ ಇಲ್ಲಿ ಪರೀಕ್ಷೆ ಆಕ್ರಮ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆನೂ ಕೂಡ ತನಿಖೆ ನಡೆಸಬೇಕು ಅಂತೇಳಿ ಶಿಕ್ಷಣ ತಜ್ಞರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಅದು SSLC ಇರ್ಬೋದು, ಸೆಕೆಂಡ್ PUC ಇರ್ಬೋದು, PUC ಫಸ್ಟ್ ಇರ್ಬೋದು, ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಬಿಕರೆ ಆಗಿತ್ತು. ನ್ಯೂಸ್ 18 ಈ ಕುರಿತು ವಿಸ್ತೃತವಾದಂಥ ವರದಿಯನ್ನು ಕೂಡ ಕೊಟ್ಟಿತ್ತು. ಅದಾದಮೇಲೆ ಏನು ಸ್ಟೇಟ್ ಸಿಲೆಬಸ್ ಬೋರ್ಡ್ ಏನಿದೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿತ್ತು. ಈಗ CBSE ಸರದಿ ಆಗಿದೆ. CBSE ಅವರು ಕೂಡ ಯಾವ ರೀತಿಯಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡಲಿಕ್ಕೂ ಕೂಡ ಇವರು ಎಷ್ಟು ನೆಗ್ಲಿಜೆನ್ಸಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿದವರು ಪರಿಶೀಲನೆ ಮಾಡಬೇಕಾಗತ್ತೆ, ಅದಾದಮೇಲೆ ಅಬ್ಸರ್ವ್ ಮಾಡಬೇಕಾಗತ್ತೆ, ಅದಕ್ಕೊಂದು ಕಮಿಟಿನೇ ಇರುತ್ತೆ. ಆ ಕಮಿಟಿನೂ ಕೂಡ ಸಮರ್ಪಕವಾಗಿ ಪರಿಶೀಲನೆ ಮಾಡದೆ ಯಥಾವತ್ತಾಗಿ ಕಳೆದ ವರ್ಷದ ಸಪ್ಲಿಮೆಂಟರಿ ಪ್ರಶ್ನೆ ಪತ್ರಿಕೆನೇ ಸೇಮ್ ಟು ಸೇಮ್ ನೀವು ಮೇನ್ ಎಕ್ಸಾಮಿಗೆ ಕೊಡ್ತೀರಿ ಅನ್ನೋದಾದರೆ ಸಪ್ಲಿಮೆಂಟರಿ ಎಕ್ಸಾಮಿಗೂ ಮೇನ್ ಎಕ್ಸಾಮಿಗೂ ವ್ಯತ್ಯಾಸನೇ ಇಲ್ವಾ? ಮತ್ತು ಸಪ್ಲಿಮೆಂಟರಿ ಎಕ್ಸಾಮನ್ನೇ ನೀವು ಯಥಾವತ್ತಾಗಿ ಕೊಡೋದಾದರೆ ಮೇನ್ ಎಕ್ಸಾಮ್ ಯಾಕೆ ಮಾಡಿಸ್ತೀರಿ? ಈ ಕುರಿತಾದಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಧನುಶ್ರೀ.